ಮಹಾಮಂತ್ರಿಗಳೇ, ಆ ವಿಶ್ವಕರ್ಮದೇವರ ಸಲಹೆಯಂತೆ 2 ಪೀಠಗಳು ಸಿದ್ಧವಾಗಿವೆ. ಆ 2 ಪೀಠಗಳ ಮೇಲೆ ಒಂದೇ ತರವಾದ ರತ್ನಗಂಬಳಿಗಳನ್ನು ಹೊದಿಸುವಂತರಾಗಿ ಆಗಬಹುದು. ಆ ಶನಿದೇವರು ಮತ್ತು ಮಹಾಲಕ್ಷ್ಮಿಯವರು ಇನ್ನೇನು ಬರುವ ವೇಳೆಯಾಯಿತು. ಮಹಾಂದಾತ ಶನೇಶ್ವರ, ಶನೇಶ್ವರ, ಚತುರ್ದಶ ಭುವನ ಅಖಂಡ ಕೀರ್ತಿಯನ್ನು ಹೊಂದಿರುವ ಶನೇಶ್ವರ, ಭಕ್ತರ ಉದ್ಧಾರಕ್ಕಾಗಿ ಕಾಲಚಕ್ರವನ್ನೇ ಪಡೆದ ಶನೇಶ್ವರ, ಇದು ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ತಂದೆ. ಮಗು ಮಹಾಂದಾತ. ಅಮ್ಮ ತಾಯಿ, ಆದಿಶೇಷನ ಹಾಸಿಗೆಯಲ್ಲಿ ಆಸೀನಳಾಗಿ ಆ ಶ್ರೀಹರಿಯ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ಮಹಾಲಕ್ಷ್ಮಿಯೇ, ಅದು ಅಲ್ಲದೆ ಕಮಲದಳ ವಾಸನೆ ಎಂದಾಕ್ಷಣ ಓಡೋಡಿ ಬಂದು ಭಕ್ತರನ್ನು ಉದ್ಧರಿಸುವ ಜಗನ್ಮಾತೆಯೇ, ನಿನಗೆ ಕೋಟಿ ಕೋಟಿ ವಂದನೆಗಳು ತಾಯಿ. ನಿನಗೆ ಮಂಗಳವಾಗಲಿ. ಮಹಾಂದಾತ ತಂದೆ, ಹೊಗಳಿಕೆ ಸಾಕು, ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಬೇಕು. ಪರಮಾತ್ಮ, ನಿಮಗೆ ಉತ್ತರವೇ ಕೊಡುತ್ತೇನೆ, ಸ್ವಲ್ಪ ಸೈರಿಸಿಕೊಳ್ಳಿ. ಹಾಗೇನು? ಪರಮಾತ್ಮ, ನನ್ನ ಎಡಬದಿಯಲ್ಲಿ 2 ಪೀಠಗಳಿವೆ. ನಿಮಗೆ ಯಾವ ಪೀಠ ಬೇಕೋ ಆ ಪೀಠವನ್ನು ನೀವೇ ಸ್ವತಃ ನಿಮ್ಮ ಮನಸ್ಸಾರೆ ಆರಿಸಿಕೊಳ್ಳಿ, ಆಗ ನಿಮಗೆ ನ್ಯಾಯ ಸಿಗುತ್ತದೆ. ಏನು? ಯಾವ ಪೀಠ ಬೇಕು ಆ ಪೀಠವನ್ನು ನಾವೇ ಆರಿಸಿಕೊಳ್ಳಬೇಕೆ? ಹೌದು ಹೌದು ತಾಯಿ, ನಿಮ್ಮ ಪೀಠವನ್ನು ನೀವೇ ಆರಿಸಿಕೊಳ್ಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದು. ಮಹಾಂದಾತ ತಂದೆ, ಈ ಪೀಠಗಳಲ್ಲಿ ಅಂತಹ ವೈಶಿಷ್ಟ್ಯವಾದರೂ ಏನಿದೆ? ಆ ವಿಚಾರವು ಅನಂತರ ನಿಮಗೆ ತಿಳಿಯುವುದು ದೇವ. ಹಾಗೇನು? ಹಾಗೆ ಹೌದು ದೇವ. ಮಹಾಂದಾತ ಪರಮಾತ್ಮ, ಪೀಠದಲ್ಲಿ ಕುಳಿತಿದ್ದಾಯ್ತು, ಬೇಗನೆ ತಿಳಿಸು ತೀರ್ಮಾನ. ಆ ವಿಚಾರವನ್ನು ನಾನು ಇಂದು ಹೇಗೆ ಹೇಳಲಿ ತಂದೆ, ಹೇಗೆ ಹೇಳಲಿ? ಬಿಸಿಯಾದ ತುಪ್ಪವನ್ನು ಬಾಯಲ್ಲಿಟ್ಟು ನುಂಗಲಾರದೆ ಉಗಿಯಲಾರದೆ ತಳಮಳಿಸುತ್ತಿರುವನು ತಂದೆ, ತಳಮಳಿಸುತ್ತಿರುವನು. ನೀವು ಕುಳಿತಿರುವ ಪೀಠಗಳೇ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದು. ದಯಮಾಡಿ ಆ ರತ್ನಗಂಬಳಿಗಳನ್ನು ಪಕ್ಕಕ್ಕೆ ಸರಿಸಿ ನೋಡುವರಾಗಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದು. ಹಾಗೇನು? ಸುವರ್ಣ, ಸುವರ್ಣ. ಕಬ್ಬಿಣ! ಈಗಲಾದರೂ ಅರ್ಥವಾಯಿತೆ? ಮಹಾಂದಾತ, ನಿನಗೆ ಮಂಗಳವಾಗಲಿ. ಯಾವ ಮೂರ್ಖ ಮಾನವರೆಲ್ಲ
ಮರುಳೇ ವಿಧಾತನರ ವಂಚಿಸಿದ ಮರುಳೇ ಎಲ್ಲವೂ ಮದಾಂಧ ವಿಧಾತನ ನರ ವಂಚಿಸಿದ ಮರುಳೇ ಹರಿ ಹರ ನಿರಂಚಾದಿಗಳು ರಕ್ಷಿಸುವರೇನೈ ಮರುಳೇ ಈ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ತಪ್ತ ಲೋಕವೇ ನನಗೆ ಶರಣಾಗುವುದು. ಸೂರ್ಯ ಚಂದ್ರಾದಿಗಳ ಗಡಗಡನೆ 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 ನಡುವರು. ಭೂಮಂಡಲವೇ ಹೀಗಿರುವಲ್ಲಿ ನನಗೆ ಕಂಪಿಡ ಪೀಠ. ನನ್ನ ವೈರಿಯಾದ ಮಹಾಲಕ್ಷ್ಮಿಗೆ ಸುವರ್ಣ ಪೀಠವೇ. ನೀವಿರುವರು ಏಕಕಾಲಕ್ಕೆ ಒಂದಾಗಿ ನನ್ನನ್ನು ಅಪಮಾನಗೈದೆಯ ಮರುಳ. ಇದರ ಪ್ರತಿಫಲವನ್ನು ಅನುಭವಿಸಲು ಕಂಕಣಬದ್ಧನಾಗಿರು. ಸೂರ್ಯ ಪುತ್ರನೇ ಛಾಯ ಮಾರ್ತಾಂಡ ಸಂಭೂತನೇ ಯಮಾಗ್ರಜನೇ ಕಾಲಭೈರವನ ಪುರಪುತ್ರನೇ ಸ್ವಾಮಿ ಪರಮಾತ್ಮ ಆಡಿದ ತಾಪಿಗೆ ಏನಿದು ದೇವ ಪರಮಾತ್ಮ ಮಾಡಿದ ಅಪರಾಧ ಏನದು ದೇವ ಏತಕ ಹೀರಾಯ ಶೀಶನಿದೆ ಪರಮಾತ್ಮ ಏತಕ ಶೀಶಲಿದೆ ಚಲೆ ರಾಜ ರವಿತನಯ ಭಕ್ತವತ್ಸಲ ದೇವಾ ಪರಮಾತ್ಮ ಯಾಲವೋ ಮಧಾಂಧ ಪರಮೇಶ್ವರ ಪರಮಾತ್ಮ ವಿಧಿ ನಿಧಿಯರೆ ನಿಮ್ಮ ಕಲಹದ ಕಿಡಿಯಿಂದ ಪರಮಾತ್ಮ ವಿಧಿ ನಿಧಿಯರೆ ನಿಮ್ಮ ಕಲಹದ ಕಿಡಿಯಿಂದ
ಅಲವ ದೈವದ್ರೋಹಿ ರಾಜನು ನಾನಾಗಿ ನೀಡಿದ ತೀರ್ಪನು ರಾಜನು ನಾನಾಗಿ ನೀಡಿದ ತೀರ್ಪನು ನಿಶ್ಚಯಗೊಳಿಸದೆ ನಾಶಪಡಿಸುವುದೇ ನಿಶ್ಚಯಗೊಳಿಸದೆ ನಾಶಪಡಿಸುವುದೇ ಏತಕೋಯಿ ಕೋಪ ಶಾಂತ ಸ್ವರೂಪ ಪರಮಾತ್ಮ ಏತಕೋಯಿ ಕೋಪ ಶಾಂತ ಸ್ವರೂಪ ರಾಜ ರವಿತನಯ ಭಕ್ತವತ್ಸಲ ದೇವಾ ಪರಮಾತ್ಮ ಏತಕಪ್ಪ ಇಷ್ಟೊಂದು ಆಕ್ರೋಶಗೊಳ್ಳುವಿರಿ? ಸಮಾಧಾನವನ್ನು ರಾಹು. ನಾನು ಮಾಡಿದ ಅಪರಾಧವಾದರೆ ಅದು ಏನು ತಂದೆ? ಅಪರಾಧವಾದರೂ ಏನು? ನ್ಯಾಯ ತೀರ್ಮಾನ ಮಾಡಿರಿ ಎಂದಿರಿ, ನ್ಯಾಯ ತೀರ್ಮಾನ ಮಾಡಿದೆ. ಇದರಲ್ಲಿ ನನ್ನ ಯಾವ ತಪ್ಪಿದೆ ಸ್ವಾಮಿ? ನನ್ನ ಯಾವ ತಪ್ಪಿದೆ? ಸಮಾಧಾನ ಒಂದೂರಾಗಿ ಶಾಂತನಾಗು ಶ್ರೀದೇವ, ಶಾಂತನಾಗು ತಂದೆ. ನಾನು ನಿನ್ನನ್ನು ಕ್ಷಮಿಸುವುದೇ ಯಾಲವ ಮದಾಂಧ ರತ್ನ ಸಿಂಹಾಸನದಲ್ಲಿ ಕುಳಿತು ನನ್ನನ್ನು ಅಪಮಾನಗೈದೆಯ ಮರುಳೆ ಯಾಲವ ದುರಂಕಾರಿ ಆದಮ ಧರ್ಮ ಮೀರಿದ ಬಿಟ್ಟರವನೇ ದುರಂಕಾರಿ ಆದಮ ಜೈ ದುರಂಕಾರಿ ಆದಮ ಒಟ್ಟನಿಂದ ಮನವೆಟ್ಟು ನೋಡಲು ಶ್ರೇಷ್ಠನೆಂದು ನೀ ತೋರುವೆಯ ಒಟ್ಟನಿಂದ ಮನವೆಟ್ಟು ನೋಡಲು ಶ್ರೇಷ್ಠನೆಂದು ನೀ ತೋರುವೆಯ ಅರಸನೆಂಬ ಅಭಿಮಾನದರ್ಪದೆ ಅರಸನೆಂಬ ಅಭಿಮಾನದರ್ಪದೆ ದುರಂಕಾರವ ತೋರಿದೆಯ ದುರಂಕಾರವ ತೋರಿದೆಯ ದುರಂಕಾರವ ತೋರಿದೆಯ ದುರಂಕಾರಿ ಅಡಮ ಧರ್ಮ ಮೀರಿದ ದುಷ್ಟರಾಜನೇ ದುರಂಕಾರಿ ಅಡಮ ಜೈ ದುರಂಕಾರಿ ಅಡಮ ಮಹಾಲಕ್ಷ್ಮಿಯ ಬೆಂಬಲದಿಂದ ದರ್ಪದಿಯನ್ನು ಹೇಳಿಕೊಂಡೇ ಮಹಾಲಕ್ಷ್ಮಿಯ ಬೆಂಬಲದಿಂದ ದರ್ಪದಿಯನ್ನು ವಂಚನೆಗೈದೆ ಅರಸನೆಂಬ ಅಭಿಮಾನ ದರ್ಪದೆ ಅರಸನೆಂಬ ಅಭಿಮಾನ ದರ್ಪದೆ ದುರಂಕಾರವ ತೋರಿದೆಯ ದುರಂಕಾರವ ತೋರಿದೆಯ ದುರಂಕಾರವ ತೋರಿದೆಯ ದುರಂಕಾರಿ ಅಧಮ ಧರ್ಮ ಮೀರಿದ ದುಷ್ಟರಾದರೆ ದುರಂಕಾರಿ ಅಧಮ ಜೈ ದುರಂಕಾರಿ ಅಧಮ ಯಾಲವ ಮದಾಂಧ ಇದು ನಿನ್ನ ತಪ್ಪಲ್ಲವೋ ದುರಂಕಾರಿ? ಓ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಸದಾ ನಿನಗೆ ಬೆಂಗಾವಲಾಗಿ ಕಾದು ನಿಂತಿರುವುದೆಂದು ಆರು ರಾಯರ ಗಂಡ ಮೂರು ರಾಯರ ಕಂಡ ದರೆಯೊಳಗೆ ವಿಧಿ ಮಿಂಡ ಎಂಬ ಬಿರುದು ನಿನಗೆ
ಅಮೃತವನ್ನು ಪಾನ ಮಾಡಿ ಅಮರನಾಗಿರುವನೆಂದು ತಾನೇ ಎಲ್ಲ ಮದಾಂಧ ನಿನ್ನ ಬಾಯಿಂದಲೇ ಶನೇಶ್ವರನೇ ಚೆಂದು ಕರಚಿಕೊಳ್ಳದ ಪಕ್ಷದಲ್ಲಿ ನಾನು ಸೂರ್ಯದೇವನ ಪುತ್ರನೇ, ನೋಡು ನನ್ನ ಚಮತ್ಕಾರ ಏನೆಂಬುದನ್ನು. ಪರಮಾತ್ಮ ಛಾಯಾತ್ಮ ಜಾಲೆ ಚಲವೆ ತಕೋ, ಓ ಛಾಯಾತ್ಮ ಜಾಲೆ ಚಲವೆ ತಕೋ. ಪರಮಾತ್ಮ ಭಗವಂತನೇನೋ ಹಾಗೆಯಾದರೇಗ. ಪರಮಾತ್ಮ ಹಲವೋ ದೈವದ್ರೋಹಿ, ಭಗವಂತನೇನೋ ಹಾಗೆಯಾದರೇಗ. ಭಗವಂತನೀಗ ಹಾಗೆಯಾದರೀಗ. ಪರಮಾತ್ಮ ಹಲವೋ ಮದಾಂಧ, ಭಗವಂತನೀಗ ಹಾಗೆಯಾದರೀಗ. ಬಾಳಲೆಂತು ಜಗದಿ. ಪರಮಾತ್ಮ ಹಲವೋ ಬಾಳಲೆಂತು ಜಗದಿ ಏನಿನ ಬಂದು ಫಲವೇ ತಗೋ. ಛಾಯಾತ್ಮ ಜಾನೆ ಚಲವೇ, ಓ ಛಾಯಾತ್ಮ ಜಾನೆ ಚಲವೇ ತಗೋ. ದೇವಾ ಪರಮಾತ್ಮ ಶನೇಶ್ವರ ರವೇತೆ ಜನೆನ್ನ ಉಗ್ರ ಕೋಪವನ್ನು. ಪರಮಾತ್ಮ ರವೇತೆ ಜನೆನ್ನ ಉಗ್ರ ಕೋಪವನ್ನು. ಪರಮಾತ್ಮ ರವೇತೆ ಜನೆನ್ನ ಉಗ್ರ ಕೋಪವನ್ನು. ಪರಮಾತ್ಮ ರವಿತೆ ಜನಿನ ಉಗ್ರ ಕೋಪವನ್ನು ತಾಳಲಾರೆ ಮನದಿ. ಪರಮಾತ್ಮ ತಾಳಲಾರೆ ಮನದಿ ಏ ದಿನ ಬಂದು ಚಲವೇ ತಗೋ. ಛಾಯಾತ್ಮ ಜಾನೆ ಚಲವೇ ತಗೋ. ಛಾಯಾತ್ಮ ಜಾನೆ ಚಲವೇ ತಗೋ. ದೇವಾ ಪರಮಾತ್ಮ ಪರಮಾತ್ಮ ಏಕೆ ಇಷ್ಟೊಂದು ಆಕ್ರೋಶಗೊಳ್ಳುವಿರಿ? ಪರಮಾತ್ಮ ನ್ಯಾಯ ತೀರ್ಮಾನ ಮಾಡು ಎಂದು ಬಂದವರು ನೀವೇ. ನ್ಯಾಯ ತೀರ್ಮಾನ ಮಾಡಿದ್ದಕ್ಕೆ ಇಷ್ಟೊಂದು ಕೋಪಗೊಳ್ಳುವುದೇ? ನಾನು ಯಾವ ತಪ್ಪು ಮಾಡಿದೆ ಪರಮಾತ್ಮ? 2 ಪೀಠಗಳನ್ನು ನಿರ್ಮಿಸಿದೆ. ನನ್ನ ದುರಾದೃಷ್ಟಕ್ಕೆ ನಿಮಗೆ ಕಬ್ಬಿಣದ ಪೀಠವೇ ಬರುವುದೆಂದು ನಾನು ಭಾವಿಸಿರಲ್ಲ ತಂದೆ, ಭಾವಿಸಿರಲ್ಲ. ಇದರಲ್ಲಿ ನನ್ನ ತಪ್ಪು ಯಾವುದೂ ಇಲ್ಲ ತಂದೆ, ನನ್ನ ತಪ್ಪು ಯಾವುದೂ ಇಲ್ಲ. ಕೋಪಗೊಳ್ಳದೆ ಶಾಂತನಾಗಿ ನನ್ನನ್ನು ಉದ್ಧರಿಸು ತಂದೆ. ಉದ್ಧರಿಸುವ ಅಂದ ಉದ್ಧರಿಸುವ. ನರಪಶುವೆ ನರಪಶುವೆ ಇದಾತನ ವಿರತವನ್ನು ಸಗಿಸಿ, ಇದಾತನ ವಿರತವನ್ನು
ವಿರತವನೆಸಗಿಸಿ ಇದಾತನ ವಿರತವನೆಸಗಿಸಿ ನರಪತಿವೆ ಗ್ರಹದಲ್ಲಿ ಶ್ರೇಷ್ಠ ನಾನು ಕನಿಷ್ಠ ಮಾಡಿದೆ ನೀನು ಗ್ರಹದಲ್ಲಿ ಶ್ರೇಷ್ಠನು ಇಷ್ಟ ಮಾಡಿದ ನೀನು ಸಿರಿಯ ದೇವಿಯ ಒಲಮೆಯಿಂದಲೇ ಸಿರಿಯ ದೇವಿಯ ಒಲಮೆಯಿಂದಲೇ ಕೆಳಕಿದೆ ನನ್ನನು ನೀನು ಕೆಳಕಿದೆ ನನ್ನನು ನೀನು ಕೆಳಕಿದೆ ನನ್ನನು ನೀನು ನರಪತಿವೆ ವಿಧಾತನ ವಿರತವನೆಸಗಿಸಿ ವಿಧಾತನ ವಿರತವನೆಸಗಿಸಿ ನರಪಶುವೆ 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 ಎಲ್ಲವ ಮದಾಂಧ ಶನೇಶ್ವರ ಈ ದರೆಯೊಳಗೆ ನನ್ನನ್ನು ಕೆಣಕಿ ಬದುಕುವರಿಲ್ಲ ಎಲ್ಲವ ಮದಾಂಧ ಓರು ರಾಯರ ಗಂಡ ಮೂರು ರಾಯರ ಕಂಡ ದರೆಯೊಳಗೆ ವಿಧಿ ಮಿಂಡ ಎಂಬ ಅರ್ಥ ನಿನಗೆ ತಿಳಿದಿದ್ದೇನೋ ಮದಾಂಧ ತಿಳಿಯದು ಸ್ವಾಮಿ ಇದರ ಅರ್ಥ ನೀನು ನನಗೆ ಎದುರಾಗಿ ಜನಿಸಿರುವೆ ಕೆಲವ ಮದಾಂಧ ಪೀಠದಲ್ಲಿ ವ್ಯತ್ಯಾಸವನ್ನು ಮಾಡಿದವರಾರೋ ಬಲಿಪಶುವೆ ಪರಮಾತ್ಮ ಕಣ್ಣೋಟಕ್ಕೆ ಹರಿಹರಾಜರು ಚಿರಬಾಗುತ್ತಲಿ ಶರಣಾಗುವರು ಪರಮಾತ್ಮ ಆ ಕಣ್ಣೋಟಕ್ಕೆ ಹರಿಹರಾಜರು ಚಿರಬಾಗುತ್ತಲಿ ಶರಣಾಗುವರು ಕಾಣಲು ಮನದ ಈತಳ ಮಳವ ಪರಮಾತ್ಮ ಕಾಣಲು ಮನದ ಈತಳ ಮಳವ ಕರುಣಾಮೂರ್ತಿಯೇ ಕಾಲ ಸಹೋದರ ದಿನಕರ ಕುವರ ಪರಮಾತ್ಮ ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರ್ತಿಯೇ ಪರಮಾತ್ಮ ಕೆಲವ ಮದಾಂಧ ಶನೇಶ್ವರ ತಂದೆ ಕಾಪಾಡು ತಂದೆ ಕಾಪಾಡು ಅರೆತು ನಡೆದರೆ ಶಾಂತ ಸ್ವರೂಪ ಮರೆತು ನಡೆದರೆ ಭೀಕರ ರೂಪ ಪರಮಾತ್ಮ ಅರೆತು ನಡೆದರೆ ಶಾಂತ ಸ್ವರೂಪ ಮರೆತು ನಡೆದರೆ ಭೀಕರ ರೂಪ ಕಾಡಲು ಮನದ ಈತಳ ಮಳವ ಪರಮಾತ್ಮ ತಾಳು ಮನದ ಈತಳ ಮಳವ ಕರುಣಾಮೂರ್ತಿಯೇ ಪರಮಾತ್ಮ ಶನೇಶ್ವರ ಪರಮಾತ್ಮ ಓ ರವಿ ಪುತ್ರ ಪರಮಾತ್ಮ
ರವಿ ಪುತ್ರ ನಾ ತೃಣ ಮಾತ್ರ ಬಾಳಿನ ಜಗದಿ ಅರಿತವರ್ಯಾರೋ ಪರಮಾತ್ಮ ಹಲವ ದೈವದ್ರೋಹಿ ಓ ರವಿ ಪುತ್ರ ನಾ ತೃಣ ಮಾತ್ರ ಬಾಳಿನ ಸೋತ್ರವ ಅರಿತವರ್ಯಾರೋ ಕಾಳನು ಮನದ ಇರಿತಳ ಮಾಡವ ಪರಮಾತ್ಮ ತಾಳನು ಮನದ ಇರಿತಳ ಮಾಡವ ಕರುಣಾಮೂರ್ತಿಯೇ ತೋರದೆಯೇ ಕಾಲ ಸಹೋದರ ದಿನಕರ ಕುವರ ಪರಮಾತ್ಮ ಹಲವ ದೈವದ್ರೋಹಿ ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರ್ತಿಯೇ 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 ಪರಮಾತ್ಮ ನಾನು ಮಾಡಿದ್ದೇ ಅಪರಾಧವೆಂದು ಭಾವಿಸುವುದಾದರೆ ಅದೆಂಥ ಶಿಕ್ಷೆ ಕೊಡುತ್ತಂದೆ. ನಾನು ಚಕ್ರಾಧಿಪತಿಯಾಗಿ ರಾಜಾದಿರಾಜನಾಗಿ ನನ್ನ ತೀರ್ಮಾನವನ್ನು ನಾನು ಮಾಡಿದೆ ಪರಮಾತ್ಮ. ನಾನು ಮಾಡಿ ಇದರಲ್ಲಿ ಎಳ್ಳಷ್ಟು ನನ್ನದು ಲೋಪವಿಲ್ಲ ತಂದೆ, ಎಳ್ಳಷ್ಟು ನನ್ನದು ಲೋಪವಿಲ್ಲ. ಇದರ ಮೇಲೆ ನೀನು ಎಷ್ಟು ಕಷ್ಟ ಕೊಡುವೆಯೋ ಅದೆಷ್ಟು ಮಾಯಾ ಜ್ವಾಲೆಯನ್ನು ಬೀರುವೆಯೋ ಬೀರು ತಂದೆ, ಬೀರು. ಅದೆಲ್ಲವನ್ನು ನಾನೇ ಸಹಿಸಿಕೊಂಡು ಹೋಗುತ್ತೇನೆ ಪರಮಾತ್ಮ. ಎಲ್ಲವೋ ಮದಾಂಧ, ಈ ದರ್ಪದ ಮಾತನ್ನಾಡುವಿನೋ ಮದಾಂಧ, ನಾನು ನಿನ್ನನ್ನು ಬಿಡುವುದಿಲ್ಲವೋ ದುರಂಕಾರಿ. ನೀನಂತಹ ಸತ್ಯವಂತನೇನೋ, ನ್ಯಾಯವಂತನೇನೋ, ನೀತಿವಂತನೇನೋ, ಪ್ರಜಾಪಾಲಕರೇನೋ ಅಲ್ಲದೆ ನಾನು ಕೊಡುವ ಕಷ್ಟಗಳನ್ನು ಜಯಿಸಲು ಸಿದ್ಧನಿರುವೆಯೋ ಪರಮಾತ್ಮ. ನೀನು ಅದಂತಹ ಮಾಯಾಜ್ವಾಲೆಯನ್ನು ಮೀರಿದರು ಅದನ್ನು ಅನುಭವಿಸಲು ನಾನು ಸದಾ ಸಿದ್ಧರಿದ್ದೇನೆ. ನಾನು ಅದನ್ನು ಸತ್ಯದಿಂದಲೇ ಜಯಿಸುತ್ತೇನೆ. ಇದು ಅದಕ್ಕೆ ನಿಮ್ಮ ಪಾದವೇ ಸಾಕ್ಷಿ ಶನಿದೇವಾ, ನಿಮ್ಮ ಪಾದವೇ ಸಾಕ್ಷಿ. ಎಲ್ಲವೋ ಮದಾಂಧ, ಈ ದರ್ಪದ ಮಾತುಗಳು ನಿನ್ನ ಬಾಯಿಂದ ಬರಲೆಂದ ನಾನು ಇದುವರೆಗೂ ನಿನ್ನ ಬಳಿ ಕಾದಿದ್ದು. ಕೇಳು ನನ್ನ ಪ್ರತಿಜ್ಞೆ ಏನೆಂಬುದನ್ನ. ನಿನ್ನನ್ನು ದೇವಾನುದೇವತೆಗಳ ರಕ್ಷಣ ಮಾಡಿದರು ಸರಿ, ಮುಕ್ಕೋಟಿ ದೇವತೆಗಳ ತಮ್ಮ ಹೃದಯ ಸಿಂಹಾಸನದಲ್ಲಿ ನಿನ್ನನ್ನು ಬಂದಿಟ್ಟುಕೊಂಡು ಸರಿಯೇ. ಆ ನಿನ್ನ ಸತ್ಯ ಧರ್ಮಗಳು ನಿನ್ನನ್ನು ಶಾಶ್ವತವಾಗಿ ಉದ್ಧಾರ ಮಾಡಿದರು ಸರಿಯೇ. ಓ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಸದಾ ನಿನಗೆ ಬೆಂಗಾವಲಾಗಿ ಕಾದಿರುತ್ತದೆ. ಬೇಡ ತಂದೆ, ಬೇಡ. ಇವೆಲ್ಲವೂ ನನ್ನ ಮಾಯ ಪ್ರೇರಣೆಯಿಂದ ಪರಾಭವಗೊಳಿಸಿ ಮದಂಧನಾದ ನಿನ್ನ ರಾಶಿಗೆ ಪ್ರವೇಶಿಸಿ ನಿನ್ನ ಸಕಲ ಸಾಮ್ರಾಜ್ಯವನ್ನು ತೊಲಗಿಸಿ ನಿನ್ನನ್ನು ಕಾಡು ಪಾರು ಮಾಡಿ ನಿನಗೆ ಕೊಡಬಾರದು ಇಡಬಾರದು ಎಂದೇನಿಟ್ಟು ನಿನ್ನನ್ನು ಗೋಳಾಡಿಸಿ ಬೇಳಾಡಿಸಿ ತಿನ್ನಲು ಅನ್ನವಿಲ್ಲದೆ ಒದೆಯಲು ವಸ್ತ್ರವಿಲ್ಲದೆ ನಿನಗೆ ಚಿತ್ರ ವಿಚಿತ್ರವಾದ ಘೋರ ಯಾತ್ರೆಗೆ ಗುರಿಪಡಿಸಿ ಹೋದರ ದೆಸೆಯಿಂದ ನಿನ್ನ ಕರೆದರಗಳನ್ನು ಚಾರುವಂತೆ ಮಾಡುವುದು ಎಲ್ಲವೋ ದುರಂಕಾರಿ. ಅದು ಹೇಗೆ ನೀನು ಸತ್ಯವನ್ನು ಉಳಿಸಿಕೊಳ್ಳುವೆಯೋ ನಾನು ನೋಡಿಯೇ ಬಿಡ್ತಿದ್ದೇನೆ. ದೂರ ಹೋಗು, ನಾನು ಬಿಡಲಾರೆ. ಬಿಡಲಾರೆ ನಾನು ನರಹರಿಯಲಾರೆ ನಾನು ನಿನ್ನನು.
ಕಡುಕಟ್ಟ ಕೊಟ್ಟು ಕರಿಗಾಡಿ ಗಟ್ಟಿವೆನು ನಾನಿನ್ನನು ನರಹದಮ ನಾನೀಗ ಕಡುಕಟ್ಟ ಕೊಟ್ಟು ಕರಿಗಾಡಿ ಗಟ್ಟಿವೆನು ನಾನಿನ್ನನು ಬಿಡಲಾರೆ ನಾನಿನ್ನನು ನರಹದಮ ಬಿಡಲಾರೆ ನಾನಿನ್ನನು ಹೊರಸಿಡಿಲು ಹೊಡೆಯಲಿ ಆರ್ಮೋಗ ಹಿಡಿಯಲಿ ಬಿಡಲಾರೆ ಪರಮಾತ್ಮ ಮಹಾದೋಟ ಹೊರಸಿಡಿಲು ಹೊಡೆಯಲಿ ಆರ್ಮೋಗ ಹಿಡಿಯಲಿ ಬಿಡಲಾರೆ ಮುಕ್ಕಣ್ಣ ಮುರಹರಿ ಎದುರು ಅಂತ ನಿಂತರು ಲಕ್ಕಿಸಲು ಜನಿರಾಜರು ಒಕ್ಕಣ್ಣ ಮುರಹರಿ ಎದುರು ಅಂತ ನಿಂತರು ಲಕ್ಕಿಸಲು ಜನಿರಾಜರು ಬಿಡಲಾರೆ ನಾನಿನ್ನನು ನರಹರಿವ ಬಿಡಲಾರೆ ನಾನಿನ್ನನು ನರಹನುಮ ನಾನೀಗ ಕಡುಕಟ್ಟ ಕೊಟ್ಟು ಕಡಿಗಾಡಿ ಗಟ್ಟಿವೆನು ನಾನಿನ್ನನು ನರಹನುಮ ನಾನೀಗ ಕಡುಕಟ್ಟ ಕೊಟ್ಟು ಕಡಿಗಾಡಿ ಗಟ್ಟಿವೆನು ನಾನಿನ್ನನು ಬಿಡಲಾರೆ ನಾನಿನ್ನನು ನರಹನುಮ ಬಿಡಲಾರೆ ನಾನಿನ್ನನು ಮಂತ್ರಿವಾರ್ಯರೇ, ಶ್ರೀದೇವರು ಪಂಥವನ್ನು ಮಾಡಿ ಹೊರಟೆ ಹೋದರಲ್ಲ ಶ್ರೀದೇವರು. ಮಂತ್ರಿವಾರ್ಯರೇ, ನಡೆಯರೇ, ನಾವಿನ್ನು ಅರಮನೆಗೆ ಹೋಗೋಣ. ಜಯ ಜಗದೀಶ್ವರಿ ಪರಮೇಶ್ವರಿ ಜಯ ಜಗದೀಶ್ವರಿ ಪರಮೇಶ್ವರಿ ಓಂಕಾರಿ ಶ್ರೀ ಗೌರಿ ಮಾಯಿ ಮಹೇಶ್ವರಿ ಓಂಕಾರಿ ಶ್ರೀ ಗೌರಿ ಮಾಯಿ ಮಹೇಶ್ವರಿ ಜಯ ಜಗದೀಶ್ವರಿ ಪರಮೇಶ್ವರಿ ಆದಿಯೊಳೆಲಸಿ ಮೇದಿನಿಯೋಳುಳಿಸಿ ಆದಿಯೊಳೆಲಸಿ ಮೇದಿನಿಯೋಳೆಲಸಿ ಅರಹೃದಯದಿ ನೆಲೆಸಿ ಆದಿಶಕ್ತಿ ಎನಿಸಿ ಅರಹೃದಯದಿ ನೆಲೆಸಿ ಆದಿಶಕ್ತಿ ಎನಿಸಿ ಗುಣಶಂಕರಿ ಅಭಯಂಕರಿ ಗುಣಶಂಕರಿ ಅಭಯಂಕರಿ ನೀಡು ಕರುಣಾದಾಸವರವ ನೀಡು ಕರುಣಾದಾಸವರವ ಮೋದನೆ ಪಾಲಿಸನ್ನ ಜಯ ಜಗದೀಶ್ವರಿ ಪರಮೇಶ್ವರಿ ಜಯ ಜಯ ಶಂಕರಿ ಜಯ ಶುಭದಂಕರಿ ಜಯ ಹೇ ಜಗದಾಂಬಾ ಜಯ ಜಯ ಶಂಕರಿ ಜಯ ಶುಭದಂಕರಿ ಜಯ ಹೇ ಜಗದಾಂಬಾ ಉಮಾ ಮಹೇಶ್ವರಿ ನಮಾಮಿ ಶಂಕರಿ ಜಯ ಹೇ ಜಗದಾಂಬಾ ಉಮಾ ಮಹೇಶ್ವರಿ ನಮಾಮಿ ಶಂಕರಿ ಜಯ ಹೇ ಜಗದಾಂಬಾ ಕುಣಿಯೇ ತಣಿಯೇ ಮನವಾ ತಣಿಸೆ ಕುಣಿಯೇ ತಣಿಯೇ ಮನವಾ ತಣಿಸೆ ಮೋದನೆ ಪಾಲಿಸೆನ್ನ ಜಯ ಜಗದೀಶ್ವರಿ ಪರಮೇಶ್ವರಿ 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 ಅಮ್ಮ ಸರ್ವಮಂಗಳೆ, ಸದಾ ಕಾಲದಲ್ಲಿಯೂ ನಿನ್ನನ್ನೇ ಭಕ್ತಿಯಿಂದ ಪೂಜಿಸುವ ಈ ಭಕ್ತರಾಗಲಿ ನನ್ನ ಪ್ರಾಣೇಶ್ವರನಿಗಾಗಲಿ ಯಾವ ಮಂಗಳವೂ ಆಗದಂತೆ ಕೈ ಬಿಡದೆ ಕಾಪಾಡುದಾಯಿ. ದೇವಿ ಪೂಜೆಯಲ್ಲಿ ಮಗ್ನಳಾಗಿರುವಳು. ಈ ಅಶುಭ ಸಮಾಚಾರವನ್ನು ಹಾಕಿಗೆ ನಾನು ಏನೆಂಬುದಾಗಿ ಹೇಳದಿದ್ದರೆ ಬೇರೆ ವಿಧಿ ಇಲ್ಲ. ದೇವಿ,
ದೇವಿ ಪ್ರಾಣೇಶ್ವರ ಮನೋಹರೇ, ಬಂದಿರಾ ಸ್ವಾಮಿ? ನಿಮ್ಗಿದು ನಮಸ್ಕರಿಸಿದೆ. ನಿಮಗೆ ಮಂಗಳವಾಗಲಿ ದೇವಿ. ಇದೇನು ಸ್ವಾಮಿ ಮನೋಹರೇ, ಈ ದಿನ ಎಂದೂ ಇಲ್ಲದ ಈ ನಿಮ್ಮ ಮುಖ ಕಮಲವು ಈ ರೀತಿ ಇರಲು ಕಾರಣವಾದರೂ ಏನು ಸ್ವಾಮಿ? ಅನ್ಯ ರಾಜರಿಂದ ಕಪ್ಪ ಕಾಣಿಕೆಗಳೇನಾದರೂ ಬರಲಿಲ್ಲವೇ? ಪ್ರಜೆಗಳಿಂದ ಏನಾದರೂ ತೊಂದರೆಯೇ? ಮನೋಹರೇ, ಪರರಾಜರು ಯುದ್ಧಕ್ಕೇನಾದರೂ ಬಂದಿದ್ದರೆ ಬಿಲ್ಲನ್ನು ಹೆಗಲಿಗೇರಿಸಿ ರಣರಂಗದಲ್ಲಿ ಝೇಂಕರಿಸಿ ಅವರಿಗೆ ಉತ್ತರವನ್ನು ಕೊಡುತ್ತಿದ್ದೆ. ಇನ್ನು ಕಪ್ಪ ಕಾಣಿಕೆಗಳು ಬಾರದಿದ್ದ ಪಕ್ಷದಲ್ಲಿ ನಾನೇ ಸ್ವತಃ ಹಿಡಿದು ಕಪ್ಪ ಕಾಣಿಕೆಗಳನ್ನು ತರುತ್ತಿದ್ದೆ. ಇನ್ನು ಅಮಾಯಕರಾದ ನಮ್ಮ ಪ್ರಜೆಗಳಿಂದ ನಮಗೆ ಅಪಮಾನವೇ? ಯಾವುದಿಲ್ಲ ದೇವಿ. ಸ್ವಾಮಿ, ಹಾಗಾದ್ರೆ ಈ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು? ಅರ್ಧಾಂಗಿಯಾದ ನನ್ನೊಡನೆ ತಿಳಿಸಬಾರದೆ ಸ್ವಾಮಿ? ಮನೋಹರೇ, ಆ ವಿಚಾರವನ್ನು ಹೇಳುವೆನು, ಕೇಳು ದೇವಿ. ಮೋಸವೋದನೆ ಕಾಂತೆ, ಮೋಸವೋದನೆ. ಏನಾಯ್ತು ಸ್ವಾಮಿ? ಶಾಂತರಾಗಿ ಪ್ರಿಯ. ಅಯ್ಯೋ ದೈವವೇ, ಮೋಸವೋದನೆ ಕಾಂತೆ, ಮೋಸವೋದನೆ. ಸ್ವಾಮಿ, ದುಃಖಿಸಬೇಡಿ, ವಿಚಾರವೇನೆಂಬುದನ್ನು ಹೇಳಿ. ಹೊರದೊಬ್ಬೋ ಮೇರಾ ಜವಲ್ಲ ಹೊರವ ಬಿಟ್ಟು ತೆರಳಬೇಕು. ಪ್ರಾಣೇಶ್ವರ, ಹೊರದೊಬ್ಬೋ ಮೇರಾ ಜವಲ್ಲ ಹೊರವ ಬಿಟ್ಟು ತೆರಳಬೇಕು. ಹೊರದೊಬ್ಬೋ ಪ್ರಾಣೇಶ್ವರ, ಹೇಳಿ ಸ್ವಾಮಿ. ರಮಣೆ ಮೋಸವೋದೇನೆ ಕಾಂತೆ, ರಮಣಿ ಕಾಂತೆ. ಮನೋಹರೇ, ಸ್ವಾಮಿ, ಆ ವಿಚಾರವನ್ನು ನಾನು ನಿನ್ನೊಂದಿಗೆ ಏನೆಂಬುದಾಗಿ ಹೇಳದೆ ಮನೋಹರೇ, ಏನೆಂಬುದಾಗಿ ಹೇಳದೆ. ಈ ದಿವಸ ಒಡ್ಡೋಲಗದಲ್ಲಿ ರಾಜಕಾರ್ಯದಲ್ಲಿ ನಿರತನಾಗಿದ್ದಾಗ ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ವಿಧಾತರಾದ ಶನಿದೇವರು ಏಕಕಾಲಕ್ಕೆ ಬಂದು ನಾನೆಚ್ಚೋ ತಾನೆಚ್ಚೋ ಎಂಬ ನ್ಯಾಯವನ್ನು ತೀರ್ಮಾನ ಮಾಡಬೇಕೆಂದು ಕೇಳಿದರು. ಮುಂದೇನಾಯ್ತು ಪ್ರಭು? ನನಗಾದರೂ ದಿಕ್ಕು ತೋಚದೆ ನಮ್ಮ ಅರಮನೆಯ ಉಪಮಾನ್ಯ ಮಹರ್ಷಿಗಳನ್ನು ಕರೆಯಿಸಿ ಕೇಳಿದೆ. ಅವರು ಹೇಳಿದರು, ನಿನಗೆ ಗ್ರಹಗತಿಗಳು ಸರಿಯಾಗಿ ಇಲ್ಲದ ಪಕ್ಷದಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡಿಸು. ನಂತರ ಏನಾಯ್ತು ಸ್ವಾಮಿ? ವಿಶ್ವಕರ್ಮರನ್ನು ಪ್ರಾರ್ಥಿಸಿ ಒಂದು ಬಂಗಾರದ ಪೀಠ, ಒಂದು ಕಬ್ಬಿಣದ ಪೀಠವನ್ನು ನಿರ್ಮಿಸಿ ಅವೆರಡರ ಮೇಲೆ ಒಂದೇ ತರವಾದ ರತ್ನ ಕಂಬಳಿಗಳನ್ನು ಒದಿಸಿ ನಿನ್ನ ಎರಡು ಬದಿಯಲ್ಲಿ ಇಡುವಂತನಾಗು. ಆ ಶನಿದೇವರು ಮತ್ತು ಮಹಾಲಕ್ಷ್ಮಿಯರು ಆಗಮಿಸಿ ಮಹಾಲಕ್ಷ್ಮಿಯವರಿಗೆ ಸುವರ್ಣ ಪೀಠವು, ಪರಮಾತ್ಮ, ಶನಿದೇವರಿಗೆ ಕಬ್ಬಿಣದ ಪೀಠವು ಪ್ರಾಣೇಶ್ವರ. ಇದರಿಂದ ಕೋಪೋದ್ರಕ್ತರಾದ ಶನಿದೇವರು
ಭ್ರಷ್ಟನೇ ನಿನ್ನು ಕಾಡು ಪಾಲು ಮಾಡುವೆನೋ, ಸತಿಪತಿಯರನ್ನು ಅಗಲಿಸುವೆನೋ, ಕೊಡಬಾರದ ಕಷ್ಟವನ್ನು ಕೊಡುವೆನೆಂದು ಪಂಥವನ್ನು ಮಾಡಿ ಹೊರಟೇ ಹೋದರು ದೇವಿ, ಹೊರಟೇ ಹೋದರು. ಪ್ರಾಣೇಶ್ವರ, ಇದೇನು ಸ್ವಾಮಿ ಈ ರೀತಿ ಹೇಳುತ್ತಿರುವಿರಿ? ಇದು ನಿಜವೇ? ಯಾರ ಹೆಸರನ್ನು ಕೇಳಿದಾಕ್ಷಣ ಭಕ್ತಿ ಭಾವದಿಂದ ಪೂಜಿಸುತ್ತಿರುವ ಅಂತಹ ಶನೇಶ್ವರನು ನಿಮಗೆ ಶಪಿಸಿದ ಮೇಲೆ ನಮಗಿನ್ನು ಉಳಿಗಾಲವಿಲ್ಲ ಸ್ವಾಮಿ, ನಮಗಿನ್ನು ಉಳಿಗಾಲವಿಲ್ಲ. ಮನೋಹರೇ, ಇದರಲ್ಲಿ ನನ್ನ ತಪ್ಪೇನು ಇರುವುದು ದೇವಿ, ನನ್ನ ತಪ್ಪೇನಿರುವುದು? ನ್ಯಾಯ ತೀರ್ಮಾನ ಮಾಡೆಂದು ಹೇಳಿದವರು ಅವರೇ. ನಾನು ನ್ಯಾಯ ತೀರ್ಮಾನ ಮಾಡಿದೆ. ಇದರಿಂದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ, ಅಪರಾಧವಾದರೂ ಏನು ದೇವಿ? ಸ್ವಾಮಿ, ಆದರೂ ಈ ಕಾರ್ಯವನ್ನು ನೀವು ಮಾಡಬಾರದಾಗಿತ್ತು. ಮುಂದೇನು ಮಾಡುವುದು ಸ್ವಾಮಿ? ಆದರೆ ನನ್ನದೊಂದು ಮಾತನಾದರೂ ಕೇಳುವಿರಾ? ಅದೇನು ಹೇಳೋಳಾಗು ದೇವಿ? ಸ್ವಾಮಿ, ಈಗಲೇ ನಾವು ತೀರ್ಥಯಾತ್ರೆಗೆ ಹೋಗೋಣ, ಕುಲದೇವರನ್ನು ಆರಾಧಿಸೋಣ. ನಮ್ಮ ಪಾಪವು ಸ್ವಲ್ಪವಾದರೂ ಕಡಿಮೆಯಾಗಬಹುದಲ್ಲವೇ? ಹಾಗೆ ಒಳ್ಳೆಯ ಉಪಾಯವನ್ನು ಸೂಚಿಸಿದೆ. ನಡೆ, ನಾವು ಆ ದೇವರನ್ನು ಆರಾಧನೆ ಮಾಡೋಣ. ಮದಂದನಾದ ಮಾಂದಾತ ಪುರವ ತೊರವೆ ನಿಕ್ಷಣ, ಮದಂದನಾದ ಮಾಂದಾತ ಪುರವ ತೊರವೆ ನಿಕ್ಷಣ, ಪುರವ ತೊರವೆ ನಿಕ್ಷಣ, ಪುರವ ತೊರವೆ ನಿಕ್ಷಣ. ನಿಧಿಯ ಜಲದಿ ನೆರವ ನಿನ್ನ ಅಷ್ಟಬಲವ ಮುರಿಯುವೆ, ನಿಧಿಯ ಜಲದಿ ನೆರವ ನಿನ್ನ ಅಷ್ಟಬಲವ ಮುರಿಯುವೆ, ದುರುಳ ನಿನ್ನ ದರ್ಪ ಮುರಿದು ಅರುವಿ ಪಾಳು ಮಾಡುವೆ, ದುರುಳ ನಿನ್ನ ದರ್ಪ ಮುರಿದು ಅಡವಿ ಪಾಲು ಮಾಡುವೆ. ರಂಗನಾದ ಮಾಂದಾದ ಮಲೋಮರಿಗೆ ನಿಕ್ಷಣ, ಮಲೋಮರಿಗೆ ನಿಕ್ಷಣ, ಮಲೋಮರಿಗೆ ನಿಕ್ಷಣ. ನೋಡಿದೆಯ ಮಹಾಲಕ್ಷ್ಮಿ, ಓ ಮಾಂದಾತನ ರಾಶಿಗೆ ಹೋದ ತಕ್ಷಣವೇ ಓ ಮದಾಂಧನ ಮುಂದು ಕವಿದು ರಾಜ್ಯವನ್ನು ಬಿಟ್ಟು ಓಡಿಗೆ ಹೊರಟಿರುವನು. ಈಗ ನನ್ನ ಮಾಯ ಪ್ರೇರಣೆಯಿಂದ ಒಂದು ತುರುಗವನ್ನು ನಿರ್ಮಿಸಿ ಇದರ ದಶೆಯಿಂದ ಕೋಡು ಪಾಲು ಮಾಡುವಂತೆ ಮಾಡುವೆನು. ಜಾಗೃತನಾಗೋ ಮಾಯಾ ತುರುಗ. ಎಲ್ಲ ನನ್ನ ಪುತ್ರ ಸಮಾರಣೆ ಪ್ರತ್ಯಕ್ಷನಾಗು. ಹೋಮಾಂದಾತನು ಕೋಡು ಪಾಲು ಮಾಡು. ಬ್ರಹ್ಮಾಂಡವ ನಡಗುವುದೇ ಈಗಲೇ, ಭೂಮಂಡಲ ನಡಗುವುದೇ ಈಗಲೇ, ಬ್ರಹ್ಮಾಂಡವ ನಡಗುವುದೇ ಈಗಲೇ, ಭೂಮಂಡಲ ನಡಗುವುದೇ ಈಗಲೇ. ಯಕ್ಷ ಕಿನ್ನರ ಗರುಡಕೇಚರ ಪಕ್ಷಿ ಗಂಧರ್ವಾದಿಗಳ, ಯಕ್ಷ ಕಿನ್ನರ ಗರುಡಕೇಚರ ಪಕ್ಷಿ ಗಂಧರ್ವಾದಿಗಳು ಗರಗರನೆ ತಿರುಗಿಸುವೆ, ಗರಗರನೆ ತಿರುಗಿಸುವೆ. ಬ್ರಹ್ಮಾಂಡವ ನಡಗುವುದೇ ಈಗಲೇ, ಭೂಮಂಡಲ ನಡಗುವುದೇ ಈಗಲೇ, ಬ್ರಹ್ಮಾಂಡವ ನಡಗುವುದೇ ಈಗಲೇ, ಈಗಲೇ ಈಗಲೇ. ಸ್ವಾಮಿ, ನನ್ನದು ತಾರಕಾಪುರ. ನನ್ನ ನಾಮಾಂಕಿತವಾದರೂ ಸೂರಸೇನ ಎಂಬುದಾಗಿರುತ್ತದೆ. ಆದರೆ ಯಾಕೋ ಈ ಕುದುರೆಯು ಬಹಳ ವಿಚಿತ್ರವಾಗಿ ವರ್ತಿಸುತ್ತಿದೆ. ಓಹೋ, ನಿನ್ನ ಹೆಸರು ಸುರಸೇನ ರಾಜನೇ? ಓಹೋ, ಹೆಸರು ತಕ್ಕದಾಗಿದೆ. ಆದರೆ ಈ ಕುದುರೆಗೆಯನ್ನು ಪಳಗಿಸದ ನೀನು ಈ ರಾಜ್ಯವನ್ನು, ಆ ತಾರಕಾಪುರವನ್ನು ಹೇಗೆ ಆಳುವೆ? ಸ್ವಾಮಿ, ನಾನು ಸೂರಸೇನೇ ಸರಿ, ಆದರೆ ಯಾಕೋ ಈ ಕುದುರೆಯು ಬಹಳ ವಿಚಿತ್ರವಾಗಿ ವರ್ತಿಸುತ್ತಿದೆ. ಹಾಗಾದರೆ ಈ ಕುದುರೆಯನ್ನು ನಾನು ಪಳಗಿಸಿಕೊಡಲೇ? ಬೇಡ ಸ್ವಾಮಿ, ಬೇಡ. ನನ್ನಿಂದಲೇ ಈ ಕುದುರೆಯನ್ನು ಪಳಗಿಸಲಾಗುತ್ತಿಲ್ಲ. ಅದು ನಿಮ್ಮ ಕೈಯಲ್ಲಿ ಆಗೋದು, ಹೇಳಿ ನೋಡೋಣ. ಸಾಕು ನದಿಕ ಪದಕವನ್ನು. ಎಲ್ಲಿ ಆ ಕುದುರೆಯನ್ನು ಕೊಡುವಂತನಾಗು. ಬೇಡ. ಅದು ಅಲ್ಲದೆ ಈ ಜೀನಿನಿಂದ ಆ ಕುದುರೆ ನಾನು ಪಳಗಿಸಿಕೊಡುವೆನೋ? ಬೇಡವೆಂದರೆ ಕೇಳುತ್ತಿಲ್ಲ. ಸರಿ ಬಿಡಿ, ಈ ನಿಮ್ಮ ಚಿತ್ತವಿದಂತಾಗಲಿ. ಸ್ವಲ್ಪ ಸಮಯ ಇಲ್ಲೇ ಇರುವಂತನಾಗು, ನಾನು ಈ ಕುದುರೆಯನ್ನು ಪಳಗಿಸುತ್ತಿರುತ್ತೇನೆ. ಆಗಬಹುದು. ಅಪ್ಪಾಜಿಯವರೇ, ನೋಡಿದಿರಾ ಕುದುರೆಯನ್ನು ಪಳಗಿಸಿ ತಂದಿರುವೆನು. ಎಲ್ಲಿ ಆ ತಾರಕಾಸುರರು? ಓಹೋ, ಆ ಕುದುರೆಯನ್ನು ಪಳಗಿಸಲಾಗದೆ ಕಷ್ಟಪಟ್ಟಿರಬೇಕು, ಅದಕ್ಕೆ ಅವರು ಎಲ್ಲಿ ಹೋಗಿರುವರು. ಅಪ್ಪಾಜಿಯವರೇ, ಈ ಕುದುರೆಯು ಬಹಳ ಸೊಗಸಾಗಿದೆ. ಈ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದರೆ ಆಹಾ, ಅದಂತಹ ಸೊಗಸು, ಅದಂತಹ ಮೋಹ. ನಾವು ಈ ಕುದುರೆಯ ಮೇಲೆ ತೀರ್ಥಯಾತ್ರೆಯನ್ನು ಹೊರಡುತ್ತೇವೆ. ನೀವು ನಮ್ಮನ್ನು ಹಿಂಬಾಲಿಸುವಂತರಾಗಿ. ಆಗಬಹುದು. ಮನೋಹರೇ, ನೀನು ಈ ಕುದುರೆಯ ಹಿಂಭಾಗದಲ್ಲಿ ಕುಳಿತುಕೊಳ್ಳುವಳ. ಸ್ವಾಮಿ,
ಹಾಗೂ ನಮ್ಮ ಕಷ್ಟಕಾಲಕ್ಕೆ ಬೇಕಾಗುವಷ್ಟು ಸಾಮಗ್ರಿಗಳು ತೆರವುಳಾಗು. ಸ್ವಾಮಿ. ಮನೋಹರೇ, ಪ್ರಾಣೇಶ್ವರ, ಕುದುರೆಯು ಬಹಳ ಸೊಗಸಾಗಿ ಹೋಗುತ್ತಿದೆ. ಎಲ್ಲಿ ಈ ಕುದುರೆ ಸವಾರಿ ಮಾಡೋಣವೇ? ಹಾಗೆ ಆಗಲಿ ಸ್ವಾಮಿ. ಅದಿವೆ ಗದಿ ಹೋಗುವುದು ಕುದುರೆ, ರಮಣಿ. ಪ್ರಾಣೇಶ್ವರ, ಅದಿವೆ ಗದಿ ಹೋಗುವುದು ಕುದುರೆ, ಭಯಪಡದ ನೀನು ಶಾಂತಳಾಗು ದೇವಿ. ಮನೋಹರೇ, ಭಯಪಡದೆ ನೀನು. ಮನೋಹರೇ, ಭಯಪಡದೆ ನೀನು. ಶಾಂತಳಾಗು ದೇವಿ. ರಮಣಿ ಇದ್ಯಾವುದೋ ಒಂದು ಮಾಯಾ ತುರುಗುವಂತೆ ಕಾಣುತ್ತಿರುವುದಲ್ಲ ಮನೋಹರೇ. ಈ ಕುದುರೆಯು ಅತಿ ವೇಗವಾಗಿ ಹೋಗುತ್ತಿದ್ದು ನನಗೆ ಭಯವಾಗುತ್ತಿರುವುದು ಸ್ವಾಮಿ. ಹೇಳಿ ಸ್ವಾಮಿ. ಇದೇನಿದು? ಈ ಮಾಯಾ ತುರುಗವು ಗೋಂಡಾರಣ್ಯದಲ್ಲಿ ತಂದು ನಮ್ಮ ಮರದ ತುಂಡಿನಂತೆ ಬಿಸಾಡಿತಲ್ಲ ಮನೋಹರೇ. ಮರದ ತುಂಡಿನಂತೆ ಬಿಸಾಡಿತಲ್ಲ ಮನೋಹರೇ. ಹಿಂದಿಗೆ ನಮಗೆ ಕಷ್ಟವೂ ಪ್ರಾಪ್ತಿಯಾಯಿತು ದೇವಿ, ಕಷ್ಟವೂ ಪ್ರಾಪ್ತಿಯಾಯಿತು. ಸ್ವಾಮಿ, ಎಲ್ಲ ದೈವ ನಿರ್ಣಯವಿದ್ದಂತಾಗಲಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸ ಬಲವಿಲ್ಲ. ನಡೀರಿ ಪ್ರಿಯ. ಮನೋಹರೇ, ಈ ಕಾಡಿನಲ್ಲಿ ನಾನು ನನ್ನನ್ನು ಹೇಗೆ ಸಾಕಿ ಸಲಹಲಿ ದೇವಿ, ಹೇಗೆ ಸಾಕಿ ಸಲಹಲಿ? ನನಗೊಂದು ತೋಚದು ದೇವಿ, ನನಗೊಂದು ತೋಚದು. ಸ್ವಾಮಿ, ಪ್ರಾಣೇಶ್ವರ, ಎಂದು ಇಲ್ಲದ ಈ ದಿನ ಅತಿಯಾದ ಬಾಯಾರಿಕೆಯಾಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡಿ ಸ್ವಾಮಿ, ಜಲವನ್ನು ತಂದು ಕೊಡಿ. ಮನೋಹರೇ, ಈ ನಿಶರಾತ್ರಿಯಲ್ಲಿ ನಾನು ನಿನಗೆ ಜಲವನ್ನು ಎಲ್ಲಿಂದ ತಂದು ಕೊಡಲಿ ಮನೋಹರೇ? ಎಲ್ಲಿಂದ ತಂದು ಕೊಡಲಿ? ಸ್ವಲ್ಪ ಸರಿಸು ದೇವಿ, ಸ್ವಲ್ಪ ಸರಿಸು. ಪ್ರಾಣೇಶ್ವರ, ಈ ರಾತ್ರಿ ನಾವು ಇಲ್ಲೇ ಪವಳಿಸಿ ಬೆಳಗಾಗುವಷ್ಟರಲ್ಲಿ ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುವೆನು ಮನೋಹರೇ, ಜಲವನ್ನು ತಂದು ಕೊಡುವೆನು. ಸಮಾಧಾನ ಒಂದು ಒಳಗು ದೇವಿ, ಸಮಾಧಾನ ಒಂದು ಒಳಗು. ಆಗುವುದಿಲ್ಲ ಸ್ವಾಮಿ, ಬಾಯಾರಿಕೆಯಿಂದ ನನ್ನ ಪ್ರಾಣವೇ ಹೋಗುತ್ತಿರುವುದು. ಪ್ರಿಯ, ನೀರು ತಂದು ಕೊಡಿ ಪ್ರಭು, ನೀರನ್ನು ತಂದು ಕೊಡಿ. ಮನೋಹರೇ, ಏನ ಬಂಡಿಪೆ ಪ್ರಿಯಳಿಲ್ಲ ಏನ ಬಂಡಿಪೆ ಪ್ರಿಯಳಿಲ್ಲ ಏನವಾಯ್ತೆ ಮುನ್ನ ಪ್ರಿಯ, ಗಂಟಲು ಒಣಗುತ್ತಿರುವುದು ಸ್ವಾಮಿ. ಏನವಾಯ್ತೆ ಮುನ್ನ ಬಂಡಿಪೆ ಪ್ರಿಯಳಿಲ್ಲ. ಮನೋಹರೇ, ಆಟೆ ಮೈದ ವೈನು ಬಿಟ್ಟು ಪ್ರಾಣೇಶ್ವರ, ಆಟೆ ಮಂಚ ವೈನು ಬಿಟ್ಟು ಅಲದಿ ಮಲಗುವಂತಾಯ್ತೆ. ಅಲದಿ ಮಲಗುವಂತಾಯ್ತೆ. ಇನ್ನ ಬಂದಿತೆ ಪ್ರಿಯಳಿಲ್ಲ ಈನವಾಯ್ತೆ ಮುನ್ನ
ಎಂತಹ ಪಾಪಿ ನಾನು. ಕಟ್ಟಿಕೊಂಡ ಸತಿಗೆ ಒಂದು ಕುಟುಕು ನೀರನ್ನು ಕೊಡಲಾದಷ್ಟು ಪಾಪಿ ಆದ್ರಲ್ಲ. ಮನೋಹರೆ ಬಾ, ಇನ್ನು ಮುಂದೆ ಹೋಗೋಣ, ಅಲ್ಲಿಂದ ಬಾ ಮನೋಹರೆ. ಕತ್ತಲೆ ಆಯಿತು, ಈ ರಾತ್ರಿ ಇಲ್ಲೇ ಪವಳಿಸಿ ಬೆಳಗಾಗುವಷ್ಟರಲ್ಲಿ ಎಲ್ಲಿಯಾದ್ರೂ ಹೋಗೋಣ ಮನೋಹರೆ. ಇಲ್ಲೇ ಪವಳಿಸುವಂತಳಾಗು. ಪ್ರಾಣೇಶ್ವರ, ಮನೋಹರೆ ಪ್ರಾಣೇಶ್ವರ, ಏನಾಯ್ತು ಮನೋಹರೆ? ಏನಾಯ್ತು ಮನೋಹರೆ, ಏನಾಯ್ತು? ಸ್ವಾಮಿ, ನನ್ನಿಂದ ಈ ಗಂಟಲು ದಾಹವನ್ನು ತಡೆಯಲು ಸಾಧ್ಯವಿಲ್ಲ. ಹೋಗಿ ಪ್ರಿಯ, ಜಲವನ್ನು ತಂದು ಕೊಡಿ, ಇಲ್ಲವಾದ್ರೆ ನನ್ನ ಪ್ರಾಣವೇ ಹೋಗುವುದು ಸ್ವಾಮಿ. ಅಯ್ಯೋ ಪರಮಾತ್ಮ, ನನ್ನ ಪತ್ನಿಗೆ ನಾನು ಜಲವನ್ನು ಎಲ್ಲಿಂದ ತಂದು ಕೊಡಲಿ ದೇವಾ, ಎಲ್ಲಿಂದ ತಂದು ಕೊಡಲಿ? ಅಯ್ಯೋ ಪರಮಾತ್ಮ. ಮನೋಹರೆ ಸ್ವಲ್ಪ ಸೈರಿಸುವಳಾಗು. ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು. ಪ್ರಾಣೇಶ್ವರ, ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು. ಕ್ಷಣದಲ್ಲಿ ವಿಫಲ, ಕ್ಷಣದಲ್ಲಿ ಪ್ರಳಯ. ಕ್ಷಣದಲ್ಲಿ ವಿಫಲ, ಕ್ಷಣದಲ್ಲಿ ಪ್ರಳಯ. ತಿಳಿದೋ ತಿಳಿಯದೋ ವಿಧಿ ನಿನ್ನ ಮಾಯೆ. ತಿಳಿದೋ ತಿಳಿಯದೋ ವಿಧಿ ನಿನ್ನ ಮಾಯೆ. ಬಯಸುವುದು ಆಗುವುದು, ಬಯಸುವುದು ಆಗುವುದು. ಆಸೆಯೆಲ್ಲ ವಿಫಲ, ಆಸೆಯೆಲ್ಲ ವಿಫಲ. ಓ ದೇವಾ, ಆಸೆಯೆಲ್ಲ ವಿಫಲ, 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 ವಿಫಲ. ಪ್ರಾಣೇಶ್ವರ, ನೀವು ಜಲವನ್ನು ತಂದು ಕೊಡದ ಪಕ್ಷದಲ್ಲಿ ನಾನೀಗಲೇ ಪ್ರಾಣವನ್ನು ತ್ಯಾಗ ಮಾಡುವೆನು ಸ್ವಾಮಿ. ನನ್ನ ಪ್ರಾಣವೇ ಹೋಗುವುದು. ನಾನು ಎಲ್ಲಿ ಜಲವನ್ನು ತಂದು ಕೊಡಲಿ ಪರಮಾತ್ಮ? ಶರಣೇವ. ಭಗವಂತನೇ ಹಗೆಯಾದರೆ ಮಾನವ ಉಳಿಯುವಲೇ ದೇವ, ಮಾನವ ಉಳಿಯುವಲೇ. ಭಗವಂತನೇ ಹಗೆಯಾದರೆ ಮಾನವ ಉಳಿಯುವನೇ ದೇವ, ಮಾನವ ಬದುಕುವನೇ. ಪ್ರಾಣೇಶ್ವರ,
ನಾವು ಅಲ್ಲಿಗೆ ಹೋಗಿ ದಣವಾರಿಸಿಕೊಂಡು ಮುಂದೆ ಹೋಗೋಣ ಬಾ ಮನೋಹರ. ಹಾಗೆ ಆಗ್ಲಿ ಸ್ವಾಮಿ.